ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರದು ಝೀರೋ ಬುಕ್ ಸೀರೀಸ್ನ ಲ್ಯಾಪ್ಟಾಪ್ ಇರುವಂಥದ್ದು. ಇದು ಇನ್ಫಿನಿಕ್ಸ್ ಅವರು ಲಾಂಚ್ ಮಾಡ್ತಾ ಇರುವಂಥ ಮೋಸ್ಟ್ ಪ್ರೀಮಿಯಂ ಫ್ಲಾಗ್ಶಿಪ್ ಲೆವೆಲ್ನ ಲ್ಯಾಪ್ಟಾಪ್ ಇದಾಗಿದೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದರಲ್ಲಿ 12th Gen ಇಂಟೆಲ್ ಕೋರ್ i9 ಪ್ರೊಸೆಸರ್ ಇರುವಂಥದ್ದು. ಈ ಪ್ರೊಸೆಸರ್ ಇಂಟೆಲಿಂದು ಹೈಬ್ರಿಡ್ ಆರ್ಕಿಟೆಕ್ಚರ್ ಒಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಆಗಿದೆ ಮತ್ತು ಹೆವಿ ಪವರ್ಫುಲ್ ಆಗಿರುವಂಥ ಫ್ಲಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್. ಮತ್ತು ಈ ಲ್ಯಾಪ್ಟಾಪ್ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿ ಕೂಡ ಲಾಂಚ್ ಆಗ್ತಾ ಇರುವಂಥದ್ದು. ಈ ಪ್ರೊಸೆಸರ್ನ ಹೊಂದಿರುವಂಥ ಮೋಸ್ಟ್ ಅಫೋರ್ಡಬಲ್ ಲ್ಯಾಪ್ಟಾಪ್ ಅಂತ ಬೇಕಾದರೂ ಅನ್ಬೋದಾಯ್ತಾ. ನಾನಿವತ್ತು ಈ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ ಹೇಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಗಮನಿಸ್ತಾ ಇದ್ರೆ ಇದರೊಳಗಡೆ ನಮಗೆ ಸಪ್ರೇಟ್ ಆಗಿ ಚಾರ್ಜರ್ನ ಕೊಟ್ಟಿದ್ದಾರೆ. ನಮಗೆ ಇದ್ರ ಒಳಗಡೆ 100 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇರುವಂಥದ್ದು. ಸೂಪರ್ ವಿಷಯ, 100 ವ್ಯಾಟ್ ಅಂತ ಅಂದರೆ. ನಂತರ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸಪ್ರೇಟ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಚಾರ್ಜರ್ನ ಸಪ್ರೇಟ್ ಬಾಕ್ಸು, ಲ್ಯಾಪ್ಟಾಪ್ನ ಸಪ್ರೇಟ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಆ್ಯಕ್ಚುಯಲ್ ಲ್ಯಾಪ್ಟಾಪ್ ಬಾಕ್ಸ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಇಂಪ್ರೆಷನಲ್ಲಿ ಸಾಲಿಡ್ ಬಿಲ್ಡು, ಒಂದು ಲೆವೆಲ್ಗೆ ವೆಯ್ಟ್ ಕೂಡ ಇದೆ, ಲೈಟ್ ವೆಯ್ಟ್ ಅಂತ ಅನ್ನಲ್ಲ ನಾನು. ಮತ್ತು ಅದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಇನ್ಸ್ಟ್ರಕ್ಷನ್ ಗೈಡ್ ಎಲ್ಲ ಸಿಗ್ತಾ ಇದೆ ಮತ್ತು ವಾರಂಟಿ ಕಾರ್ಡ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಅನೇಕ ಇನ್ಫಿನಿಕ್ಸ್ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡಿದ್ದೀನಿ, ಆದರೆ ಇದು ಬಿಲ್ಡ್ ಕ್ವಾಲಿಟಿಯಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಲಿಡ್ ಬಿಲ್ಡು, ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ಒಂದು ಲ್ಯಾಪ್ಟಾಪನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಹೆವಿ ಪ್ರೀಮಿಯಂ ಆಗಿರುವಂಥದ್ದು, ಆಯಿತಾ. ಸಾಲಿಡ್ ಬಿಲ್ಡು, ಒಳ್ಳೆ ಡಿಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಇದಾಗಿದೆ. ಮುಂದ್ಗಡೆ ನಮಗೆ ಒಂದು ದೊಡ್ಡ ಸ್ಕ್ರೀನ್ ಸಿಗ್ತಾ ಇರುವಂಥದ್ದು, 15.6 ಇಂಚಿನ ದೊಡ್ಡ ಸ್ಕ್ರೀನು. ಬೆಸಲ್ ಒಂದು ಲೆವೆಲಿಗೆ ಕಡಿಮೆನೇ ಇದೆ ಅಂತ ಅನ್ಬೋದು. ಮತ್ತು ಈ ಲ್ಯಾಪ್ಟಾಪ್ನ ಕೀಬೋರ್ಡ್ನ ಕೀ ಸ್ಪೇಸ್ ನಂಗೆ ತುಂಬ ಇಷ್ಟ ಆಯಿತು. ನೀವು ಟೈಪ್ ಮಾಡ್ತಿರ್ಬೇಕಾದ್ರೆ ಮಿಕ್ಸಪ್ ಆಗೋದಿಲ್ಲ. ಕೀ ಟ್ರಾವೆಲ್ ಕೂಡ ಚೆನ್ನಾಗಿದೆ ಮತ್ತು ಕ್ಲಿಕ್ಕಿ ಫೀಲ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಇದರಲ್ಲಿ ನಿಮಗೆ ಬ್ಯಾಕ್ ಲೈಟ್ ಕೂಡ ಸಿಗ್ತಾ ಇದೆ, ಸೊ ಅದು ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಮತ್ತು ಇದರ ಟ್ರ್ಯಾಕ್ ಪ್ಯಾಡ್ ಪರವಾಗಿಲ್ಲ, ಮೌಸ್ ಟ್ರ್ಯಾಕ್ ಪ್ಯಾಡ್ ಇದೆ, ಪರವಾಗಿಲ್ಲ. ಒಂದು ಲೆವೆಲಿಗೆ ತುಂಬ ಸೆನ್ಸಿಟಿವ್ ಆಗಿದೆ, ಒಂದು ಲೆವೆಲಿಗೆ ಪ್ರಿಸೈಸ್ ಆಗಿದೆ ಅಂತ ಕೂಡ ಅನ್ನಿಸ್ತು. ಮತ್ತು ನಮಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಾ ಇರುವಂಥದ್ದು ಸೂಪರ್ ವಿಷಯ. ಒಂದು ಪವರ್ ಬಟನ್ ಮೇಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಾ ಇದೆ. ನನಗಂತೂ ಇದರ ಡಿಸೈನ್ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಜೊತೆಗೆ ಫ್ರಂಟಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ರೆ ಕೀಬೋರ್ಡ್ನ ಪಕ್ಕ ಆ ಕಡೆ ಈ ಕಡೆ ಸ್ಪೀಕರ್ ಗ್ರಿಲ್ ನಮಗೆ ಸಿಗ್ತಾ ಇದೆ. ಸೊ ಸೌಂಡ್ ತುಂಬ ಚೆನ್ನಾಗಿ ಕೇಳುತ್ತೆ. ಫ್ರಂಟಲ್ಲೇ ಮುಂದೆನೇ ಇರೋದ್ರಿಂದ ಇಂಪ್ರೆಸಿವ್ ವಿಷಯ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಲ್ಯಾಪ್ಟಾಪಲ್ಲಿ 2 USB ಟೈಪ್ ಎ ಪೋರ್ಟ್ ಇದೆ, 2 USB ಟೈಪ್ ಸಿ ಪೋರ್ಟ್ ಇರುವಂಥದ್ದು. ಆ ಟೈಪ್ ಸಿ ಪೋರ್ಟಲ್ಲೇ ಬೇಕಾದರೂ ನೀವು ಚಾರ್ಜ್ ಮಾಡ್ಬೋದು. ಮತ್ತೊಂದು ಡೆಡಿಕೇಟೆಡ್ DC ಇನ್ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಮತ್ತು ಫುಲ್ ಸೈಜ್ HDMI ಪೋರ್ಟ್ ಕೂಡ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಹೆಡ್ಫೋನ್ ಜಾಕ್ ಇದೆ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇದೆ. ಮತ್ತು ಕೊನೆಯದಾಗಿ ಒಂದು ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಆ ಒಂದು ಸ್ವಿಚ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟೆ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಈ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದರಲ್ಲಿ 15.6 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು 100% sRGB ಕಲರ್ ಗಾಮೆಂಟ್ ಅನ್ನು ಹೊಂದಿರುವಂತಹ ಡಿಸ್ಪ್ಲೇ ಆಗಿದೆ. 400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು. ಒಂದು ಲೆವೆಲ್ಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆಂಗಲ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಡಿಸ್ಪ್ಲೇ ನಂಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಇನ್ನು ಡೈರೆಕ್ಟ್ ಆಗಿ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಆಗಲೇ ಹೇಳಿದಂಗೆ ಒಂದು ಲ್ಯಾಪ್ಟಾಪಲ್ಲಿ 12th Gen ಇಂಟೆಲ್ ಕೋರ್ i9 ಪ್ರೊಸೆಸರ್ ಇರುವಂಥದ್ದು. ಹೆವಿ ಪವರ್ಫುಲ್ ಆಗಿರುವಂಥ H ಸೀರೀಸ್ನ ಪ್ರೊಸೆಸರ್ ಆಗಿದೆ. ಇದರಲ್ಲಿ 14 ಕೋರ್ಗಳು ಸಿಗ್ತಾ ಇರುವಂಥದ್ದು ಮತ್ತು 20 ಥ್ರೆಡ್ಸ್ಗಳಿದೆ. 14 ಕೋರ್ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಈ ಒಂದು ಪ್ರೊಸೆಸರ್ ಏನಿದೆ, ಇದು ಇಂಟೆಲಿಂದು ಹೈಬ್ರಿಡ್ ಆರ್ಕಿಟೆಕ್ಚರ್ನೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಆಯಿತಾ. ನೀವು ಹೆವಿ ವರ್ಕ್ ಲೋಡನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ, ಗೇಮಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ರೆಂಡರಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಆ ಟೈಮಲ್ಲಿ ಪರ್ಫಾರ್ಮೆನ್ಸ್ ಕೋರ್ಗಳು ಕೆಲಸವನ್ನು ಮಾಡ್ತವೆ. ಸೈಮಲ್ಟೇನಿಯಸ್ ಆಗಿ ಆ ಒಂದು ಪರ್ಫಾರ್ಮೆನ್ಸನ್ನು ಮಾಡಿಕೊಂಡು, ಹೆವಿ ಗೇಮಿಂಗ್, ಎಡಿಟಿಂಗ್, ರೆಂಡರಿಂಗ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ನೀವು ಲೈಟ್ ಟಾಸ್ಕನ್ನು ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಚಾಟಿಂಗು, ಬ್ರೌಸಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆ ಟೈಮಲ್ಲಿ ಈ ಒಂದು ಎಫಿಷಿಯನ್ಸಿ ಕೋರ್ಗಳನ್ನು
ಯೂಸ್ ಮಾಡಿಕೊಳ್ಳುತ್ತೆ. ಇಂಟೆಲ್ ಥ್ರೆಡ್ ಡೈರೆಕ್ಟರ್ ಏನಿದೆ ಇದು ಸರಿಯಾದ ಟಾಸ್ಕ್ಗಳನ್ನು ಸರಿಯಾದ ಕೋರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಈ ಒಂದು ಪ್ರೊಸೆಸರ್ ಎಫಿಷಿಯೆಂಟಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ಕ್ರಿಯೇಟರ್ ಆಗಿದ್ದೀರಾ ಅಂತ ಅಂದರೆ, ಡಿಸೈನ್ ಮಾಡ್ತೀರಾ ಅಂತಂದರೆ, ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡ್ತೀರಾ, ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ನಂಗೆ ಅನ್ನಿಸ್ದಂಗೆ ಈ ಒಂದು ಲ್ಯಾಪ್ಟಾಪ್ ಮತ್ತು ಈ ಒಂದು ಪ್ರೊಸೆಸರ್ ಏಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು ಆಯಿತಾ. ನಾನು ಪ್ರೀಮಿಯರ್ ಪ್ರೋನ ಕೂಡ ಯೂಸ್ ಮಾಡಿದೆ. ರೆಂಡರಿಂಗ್ ಸ್ಪೀಡ್ ಹೆವಿ ಫಾಸ್ಟ್ ಆಗಿದೆ, ಪ್ಲೇಬ್ಯಾಕ್ ಎಲ್ಲ ತುಂಬ ಸ್ಮೂತ್ ಆಗಿರುವಂಥದ್ದು. ಒಂದು ಲೆವೆಲಿಗೆ ಗೇಮನ್ನು ಕೂಡ ನೀವು ಆಡ್ಕೊಬೋದು ಆಯಿತಾ. ಆನ್ ದ ಗೋ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲೇ ನಿಮಗೇನೇ ಕೆಲಸ ಇದ್ರೂ ಕೂಡ ಮಾಡ್ಕೊಬೋದು. ಇದರಲ್ಲಿರುವಂಥ 12th Gen ಇಂಟೆಲ್ ಕೋರ್ i9 ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿರುವಂಥದ್ದು ಆಯಿತಾ. ಸೊ ನೀವು ಹೊರಗಡೆ ಇದ್ರೂ ಕೂಡ ಅಷ್ಟೇ ಪರ್ಫಾರ್ಮೆನ್ಸ್ ನಮಗೆ ಸಿಗುತ್ತೆ. ಸೊ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಇದರಲ್ಲಿರುವಂಥ ಪ್ರೊಸೆಸರ್. ಮತ್ತು ಆಗಲೇ ಹೇಳಿದಂಗೆ ಒಂದು ಲ್ಯಾಪ್ಟಾಪಲ್ಲಿ ಒಂದು ಲೆವೆಲ್ಗೆ ಗೇಮ್ಸನ್ನು ಕೂಡ ಆಡ್ಕೊಬೋದು. ಇದರಲ್ಲಿ ಇಂಟೆಲಿಂದು ಐರಿಸ್ ಎಕ್ಸಿ ಗ್ರಾಫಿಕ್ಸ್ ಕೂಡ ಇದೆ ಆಯಿತಾ. ಸೊ ನಾನು ಕೆಲವೊಂದು ಗೇಮ್ಸನ್ನು ಟೆಸ್ಟ್ ಕೂಡ ಮಾಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ಫ್ರೇಮ್ ರೇಟ್ ಎಲ್ಲ ಎಷ್ಟು ಸಿಗ್ತಾ ಇದೆ ಅಂತ, ಮತ್ತು ಕೆಲವೊಂದು ಬೆಂಚ್ ಮಾರ್ಕನ್ನು ಕೂಡ ತೋರಿಸ್ತೀನಿ, ನೀವೇ ನೋಡಿ ಜಡ್ಜ್ ಮಾಡ್ಕೊಬೋದು. ನಂಗೆ ಅನ್ನಿಸ್ತಂಗೆ ಗೇಮ್ಸ್ನ ಒಂದು ಲೆವೆಲಿಗೆ ಆಡ್ಕೊಬೋದು ಅಂತ ಅನ್ನಿಸ್ತು. ಮತ್ತು ಆಗಲೇ ಈ ಲ್ಯಾಪ್ಟಾಪಲ್ಲಿರುವಂಥ ಸ್ವಿಚ್ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ಒಂದು ಸ್ವಿಚ್ ಏನಪ್ಪ ಮಾಡುತ್ತೆ ಅಂತ ಅಂದರೆ, ಮ್ಯಾನ್ಯುಯಲ್ ಆಗಿ ನಾವು ಮೋಡನ್ನು ಚೇಂಜ್ ಮಾಡ್ಕೊಬೋದು. ಬೇಸಿಕ್ಕು ಎಕೋ ಮೋಡು, ಬ್ಯಾಲೆನ್ಸ್ ಮೋಡು ಮತ್ತು ಇನ್ನೊಂದು ಓವರ್ ಬೂಸ್ಟ್ ಮೋಡ್ ಆಯಿತಾ. ಸೊ ಈ ಓವರ್ ಬೂಸ್ಟ್ ಮೋಡ್ ಹಾಕಿದ್ರೆ ಏನಪ್ಪ ಆಗುತ್ತೆ ಅಂತ ಅಂದರೆ, ಈ ಒಂದು ಪ್ರೊಸೆಸರ್ನ ಓವರ್ ಕ್ಲಾಕ್ ಮಾಡುತ್ತೆ ಆಯಿತಾ. ಲಿಟ್ರಲಿ 54 ವ್ಯಾಟಿಗೆ ಸ್ವಿಚ್ ಆಗುತ್ತೆ. ಸೊ ನೀವು ಏನೋ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಆ ಟೈಮಲ್ಲಿ ಇದನ್ನು ಸ್ವಿಚ್ ಮಾಡಿದ್ರೆ ಫುಲ್ ಪಟ್ ಅಂತ ಕೆಲಸ ಆಗಿಬಿಡುತ್ತೆ. ಸೊ ತುಂಬ ಯುನೀಕ್ ಫೀಚರ್ ಅಂತ ಅನ್ನಿಸ್ತು ನನಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಈ ಒಂದು ಮ್ಯಾನ್ಯುವಲ್ ಸ್ವಿಚ್ಚನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಲ್ಯಾಪ್ಟಾಪಲ್ಲಿ ವೈಫೈ 6E ಕೂಡ ಇರುವಂಥದ್ದು. ಸೊ ನಿಮಗೆ ಆನ್ ದ ಗೋ ಸೀಮ್ಲೆಸ್ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ನೀವೆಲ್ಲಾದರೂ ಹೊರಗಡೆ ಹೋದಾಗ ಲೈವ್ ಸ್ಟ್ರೀಮ್ ಮಾಡೋದಕ್ಕಾಗಿರ್ಬೋದು ಅಥವಾ ಮೀಟಿಂಗ್ ಅಟೆಂಡ್ ಮಾಡೋದಕ್ಕಾಗಿರ್ಬೋದು, ಸೊ ಇಂಟರ್ನೆಟ್ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಫುಲ್ HD ಕ್ಯಾಮ್ರಾ ಸಿಗ್ತಾ ಇದೆ ಆಯಿತಾ. ಸೊ ಒಂದು ಒಳ್ಳೆ ಕ್ಲಾರಿಟಿಯನ್ನು ಹೊಂದಿರುವಂಥ ಕ್ಯಾಮ್ರಾ ಇದಾಗಿದೆ. ಸೊ ನೀವು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೂ ಕೂಡ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಜೊತೆಗೆ ಇದರಲ್ಲಿರುವಂಥ ಮೈಕ್ರೋಫೋನ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಸ್ಪೀಕರ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಇದರಲ್ಲಿ ಬ್ಲೂಟೂತ್ 5.2 ಕೂಡ ಇದೆ, ಒಂದು ಒಳ್ಳೆ ವಿಷಯ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಲ್ಯಾಪ್ಟಾಪ್ ಅಪ್ ಟು 32 GB DDR5 ರ್ಯಾಮ್ನ ಜೊತೆಗೆ ಬರ್ತಾ ಇರುವಂಥದ್ದು ಆಯಿತಾ. 32 GB ರ್ಯಾಮು. ಈ ರ್ಯಾಮ್ ಏನಿದೆ ಇದು 4800 ಮೆಗಾಹರ್ಟ್ಸ್ನ ಕ್ಲಾಕ್ ಸ್ಪೀಡನ್ನು ಹೊಂದಿರುವಂಥ ರ್ಯಾಮ್, ಸೂಪರ್ ವಿಷಯ. ಮತ್ತು ನಿಮಗೆ ಈ ಒಂದು ಲ್ಯಾಪ್ಟಾಪ್ ಅಪ್ ಟು 1 TB ಸ್ಟೋರೇಜ್ ತನಕ ಕೂಡ ಸಿಗುತ್ತೆ ಆಯಿತಾ. ಇದು PCIe 4.0 SSD ಆಯಿತಾ. ಜೊತೆಗೆ ಡ್ಯುಯಲ್ ಸ್ಲಾಟ್ ಇದೆ, ಇನ್ನೊಂದು ಬೇಕಾದ್ರೆ ನೀವು ಸಪ್ರೇಟಾಗಿ ತೊಗೊಂಡು ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಅಪ್ ಟು 2 TB ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ಸೊ ಇಷ್ಟ ಆಯ್ತು ನನಗೆ ರ್ಯಾಮ್ ಮತ್ತು ಸ್ಟೋರೇಜು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಲ್ಯಾಪ್ಟಾಪಲ್ಲಿ 70 ವ್ಯಾಟ್ ಬ್ಯಾಟ್ರಿ ಇದೆ, ಸೂಪರ್ ವಿಷಯ. ತುಂಬ ತಿನ್ನಾಗಿದ್ರು ಕೂಡ ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿನ ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ ನಿಮಗೆ 100 ವ್ಯಾಟ್ನ ಹೈಪರ್ ಚಾರ್ಜರ್ ಸಿಗ್ತಾ ಇರುವಂಥದ್ದು. ಸೊ ಫಾಸ್ಟ್ ಚಾರ್ಜ್ ಮಾಡುತ್ತೆ. ಕೇವಲ 2 ಗಂಟೆಯಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು, ಸೂಪರ್ ವಿಷಯ ಅಂತ ಅನ್ನಿಸ್ತು ನನಗೆ. ಈ ಒಂದು ಲ್ಯಾಪ್ಟಾಪಲ್ಲಿ ಔಟ್ ಆಫ್ ದ ಬಾಕ್ಸ್ ನಿಮಗೆ Windows 11 ಸಿಗುತ್ತೆ ಆಯಿತಾ. ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ವಿಂಡೋಸ್ ಸ್ಕ್ರೀನಲ್ಲೇ ಬರ್ತಾ ಇರುತ್ತೆ, ತುಂಬ ಸ್ಮೂತ್ ಆಗಿದೆ. ನಾನು ಚೆಕ್ ಮಾಡ್ದಂಗೆ ನ್ಯಾವಿಗೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಸ್ಮೂತಾಗಿ ಸದ್ಯಕ್ಕೆ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೀವೇನಾದರೂ ಕ್ರಿಯೇಟರ್ ಆಗಿದ್ದೀರಾ ಅಂತ ಅಂದರೆ, ಆನ್ ದ ಗೋ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡಬೇಕು ಅಂತ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಈ ಒಂದು 12th Gen ಇಂಟೆಲ್ ಕೋರ್ i9 ಪ್ರೊಸೆಸರ್ ಏಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು ಆಯಿತಾ. ಆ ರೀತಿ ಎಲ್ಲ ಕೆಲಸಗಳಿಗೆ ನನಗಂತೂ ಈ ಪ್ರೊಸೆಸರ್ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಇಷ್ಟು ಈ ಒಂದು ಲ್ಯಾಪ್ಟಾಪ್ನ ಮೇನ್ ಫೀಚರ್ಸ್ ಆಯಿತಾ. ನನಗಂತೂ ಇದು ಹೆವಿ ಇಂಪ್ರೆಸ್ ಮಾಡ್ತು ಲ್ಯಾಪ್ಟಾಪ್. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ, ಇದನ್ನು ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ. ಈ ಪ್ರೊಸೆಸರ್ನ ಹೊಂದಿರುವಂಥ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಲ್ಯಾಪ್ಟಾಪ್ ಅಂತ ಬೇಕಾದರೂ ಅನ್ಬೋದು ಆಯಿತಾ. ಹೆವಿ ಇಂಪ್ರೆಸಿವ್ ಫೀಚರ್ನೆಲ್ಲ ಕೊಟ್ಟಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.